ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರ ನೋಡಿ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಪುಟ್ಟ ಹಾಳು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನೋಡ್ರಿ, ನಾನು ಮನೆಯಾಗ ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಿನ್ನೆ ನೈಟು ಬಿಜಾಪುರದಲ್ಲೇ ಉಳ್ಕೊಂಡಿದ್ದೆ. ಬೆಳಗ್ಗೆ 8:30 ಬಸ್ಸಿಗೆ ಬಂದು ಮನೇನ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಯಾವುದು ಲಾಗ್ ಅಲ್ಲಿ ಮನ್ಯಾಗ ಮಾಡ್ಕೊಳಕ್ಕಾಗಲಿಲ್ಲ. ಬಂದು ಒಂದು ಸ್ವಲ್ಪ ಅವಲಕ್ಕಿ ನಾಷ್ಟ ಮಾಡಿ ಚಹಾ ಮಾಡಿ ಕುಡಿದು ಪಾತ್ರೆ ತೊಳೆದು ಬಂದುಬಿಟ್ಟೆ ರೀ. ಬಟ್ಟೆ ಸ್ಟಿಚ್ ಮಾಡಬೇಕು ಅಂದ್ಕೊಂಡ ಬಂದೀನಿ ರೀ. ಬಟ್ ಇದು ತುಂಬಾ ಕಸ್ಟಮರ್ದು ಹಾಗೆ ಪೆಂಡಿಂಗ್ ಇಟ್ಟೀನಿ ರೀ. ಈ ಕೆಲಸ ಬಿಡೋಕ್ಕೂ ಸಾಧ್ಯ ಇಲ್ಲ, ಮಾಡೋಕ್ಕೂ ಇದು ಆಗ್ತಾಯಿಲ್ಲ. ಹಾಗೆ ಆಗಿಬಿಡ್ತೈತ್ರಿ. ಒಂದು 15 ದಿನ ನಾನು ಕಂಟಿನ್ಯೂ ಈ ಮಷಿನ್ ಕಡೆ ನೋಡ್ಲಾರ ಬಟ್ಟೆಗೆ ಈಗ ಬೇಸರ ಆಗಕತ್ತೈತಿ ಸ್ನೇಹಿತರೆ. ಏನು ಮಾಡೋದ್ರಿ? ಅದಕ್ಕೆ ಇನ್ನು ಒಂದು ಸ್ವಲ್ಪ ರೂಢ ಬಿಡ್ಬೇಕಂದ್ರೆ ನಾವು ಮತ್ತೆ ನಮ್ಮ ಕೆಲಸನ ಕಂಟಿನ್ಯೂ ಮಾಡ್ಬೇಕಂದ್ರೆ ಸ್ವಲ್ಪ ಎಫೆಕ್ಟ್ ಹಾಕ್ಬೇಕ್ರಿ. ಬೆಳಿಗ್ಗೆ ಜಲ್ದಿ ಹೇಳ್ಬೇಕು, ಜಲ್ದಿ ಎದ್ದು ಬೇಗ ಕೆಲಸ ಮುಗಿಸ್ಕೊಂಡು ಇಲ್ಲಿ ಅಂಗಡಿಗೆ ಬಂದು ಅಂಗಡಿ ಹತ್ರ ಕ್ಲೀನ್ ಮಾಡಿಕೊಂಡು ಮಷಿನ ಸ್ಟಿಚಿಂಗ್ ಮಾಡಬೇಕಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಬರ್ರಿ ಇವತ್ತು ಎಷ್ಟು ಬ್ಲೌಸ ಸ್ಟಿಚಿಂಗ್ ಆಗ್ತಾವೆ, ಹಾಗೆ ಏನೆಲ್ಲ ಕೆಲಸ ಮಾಡ್ತೀನಿ ಅನ್ನೋದು ಈ ವಿಡಿಯೋದಾಗ ಇರ್ತೈತಿ. ವಿಡಿಯೋಲ್ಲಿ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯಾವುದೇ ಒಂದು ಕಾರಣಕ್ಕೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಶೇರ್ ಮಾಡಿರಿ, ಆದಷ್ಟು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿರಿ. ಹಳ್ಳಿ ಹೆಣ್ಮಗಳು ಏನೋ ಒಂದು ಇದು ಇಟ್ಕೊಂಡು ಮಾಡ್ತಾ ಇರ್ತಾರೆ. ಯಾವುದನ್ನು ಜಾಸ್ತಿ ಇದನ್ನು ಯಾವ ಕೆಲಸನೂ ಕಡಿಮೆ ಅಂದ್ಕೊಂಡು ಅದನ್ನು ಬಿಡೋಂಗಿಲ್ಲ. ಯಾವ ಕೆಲಸ ಹೆಚ್ಚೈತೆ ಅಂತ ಅಂದ್ಕೊಂಡು ಇದನ್ನು ಮರೆತು ಮತ್ತೊಂದು ಮಾಡೋಕ್ಕೂ ನಮ್ಗೆ ಪ್ರಯತ್ನ ಮಾಡ್ರೂ ಕೂಡ ಆಗಂಗಿಲ್ಲ. ಯಾಕಂದ್ರೆ ನಮ್ಮ ರುಟೀನ ನಮ್ದೇನು ಇರ್ತೈತಿ ಅದನ್ನೇ ಮಾಡ್ಕೋತ ಹೋಗಬೇಕು. ಆದಷ್ಟು ಹೆಣ್ಮಕ್ಳು ಜಾಸ್ತಿ ಬೇಗನೆ ಎದ್ದು ಮನೆ ಕೆಲಸ ಮಾಡಿಕೊಂಡು ನಾವೇನೋ ಒಂದು ಹೊರಗಡೆ ಕೆಲಸಕ್ಕೆ ಹೋಗೋದರೆ ಆಯಿತು, ಮನೆ ಒಳಗಡೆ ಕೆಲಸ ಮಾಡೋದರೆ ಆಯಿತು. ಮತ್ತು ಟೈಲರಿಗಂತರೂ ಯಾವಾಗ ಎಷ್ಟು ಟೈಮ್ ಒಂದು ಸ್ವಲ್ಪ ಟೈಮ್ ಬಿಡು ಸಿಕ್ಕರೂ ಕೂಡ ಅವರಿಗೆ ಮನೆ ಕೆಲಸದಲ್ಲಿ ಬ್ಯುಸಿಯಾಗಿಬಿಡ್ತಾರೆ. ಈ ಟೈಲರಿಂಗ್ ಕೆಲಸ ಮಾಡೋರ್ಗಂತೂ ತುಂಬಾ ಕಷ್ಟ ರೀ. ಬೇಗ ಎದ್ರೇ ಕಷ್ಟ ಇಲ್ಲ ನೋಡಿ. ಇವಾಗ ಆಡ್ ಮೀರ್ಸಕ್ಕೆ ಬಂದು ನೋಡಿ ಸ್ನೇಹಿತರೆ. 2 ಬ್ಲೌಸ್ನ ಸ್ಟಿಚಿಂಗ್ ಮಾಡಿದೆ, ಇನ್ನೂ ಒಂದು ಬ್ಲೌಸ ಸ್ಟಿಚಿಂಗ್ ಮಾಡಬೇಕು ಅಂದ್ಕೊಂಡೆ. ಬಟ್ ಆದರೆ ನನ್ನ ಆಡುಗಳು ಯಾಕೋ ಸಿಕ್ಕಾಪಟ್ಟೆ ಒದರ್ತಾಯಿದ್ದು. ಇವುಗಳನ್ನ ನೋಡ್ಕೋಬೇಕು, ಆ ಕಡೆ ನಾನು ಮನೆ ನೋಡ್ಕೋಬೇಕು, ಮಕ್ಕಳಿಗೆ ಅಡುಗೆ ಮಾಡೋದು, ಇದ್ರ ಮಧ್ಯೆ ನಾನು ಬಟ್ಟೆ ಸ್ಟಿಚ್ ಮಾಡೋದು. ಈ ಹೊಲದಲ್ಲಿ ಆಡುಗಳು ಬಿಟ್ಕೊಂಡು ಬಂದಿದ್ದೀನಿ. ಸಂಜೆ ಟೈಮ್ 4 ಗಂಟೆ ಆಗಿದೆ ಸ್ನೇಹಿತರೆ. ಇವಾಗ ಸ್ಕೂಲ್ ವ್ಯಾನ್ ಬರೋ ಟೈಮ್ ಆಗಿದೆ. ನಾವು ಒಂದೇ ಕೆಲಸ ನಂಬ್ಕೊಂಡು ಕೂಡಕ್ಕೆ ಬರೋಂಗಿಲ್ಲ, ಯಾಕಂದರೆ ಯಾವಾಗ ಯಾವ ಕಷ್ಟ ಬರ್ತೈತಿ ಗೊತ್ತಿಲ್ಲ ಸ್ನೇಹಿತರೆ. ಅದಕ್ಕೆ ಎಲ್ಲನೂ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಹಾಗೆ ಸಿಟಿಯವರಾದರೆ ಒಂದೇ ಕೆಲಸ ನಂಬ್ಕೊಂಡು ಮಾಡ್ಬೋದ್ರಿ. ಹಳ್ಳಿಯವರು ಒಂದೇ ಕೆಲಸನ ನಂಬಕ್ಕೆ ಸಾಧ್ಯ ಇಲ್ಲ. ಇವಾಗ ನೋಡಿ, ಮಳೆ ಇಲ್ಲ, ಈ ಹೊಲ ಇನ್ನೂ ಬಿತ್ತನೆ ಆಗಿಲ್ಲ. ಹಾಗೆ ರೀ ಎಲ್ಲರೂ ಪರಿಸ್ಥಿತಿ ಹಳ್ಳಿಯವ್ರದ್ದು. ಸೂರ್ಯ ಮುಳುಗೋ ಹೊತ್ತಾಗಿದೆ ನೋಡಿ ಟೈಮ. ಸೂರ್ಯ ಎಷ್ಟು ಚಂದ ತುಂಬ್ಕೊಂಡು ಕೂತಿರ್ತೈತೆ ರೀ. ಮಳೆನೇ ಬರೋಂಗಿಲ್ಲ ರೀ. ಮಳೆ ಇದ್ರೇ ಬೆಳೆ ಮಾಡೋಕ್ಕೆ ಸಾಧ್ಯ ರೀ. ಅವರು ವರ್ಷ ಇನ್ನೂ ಉಳ್ಳಾಗಡ್ಡಿ ಗೊಂಜಾಳ ಹಾಕ್ತಿದ್ರಿ, ಇನ್ನೂ ಗೊಂಜಾಳ ಹಾಕಿಲ್ಲ ರೀ. ಈ ಕಡೆ ಸೈಡ್ ನೋಡಿರಿ, ಕಬ್ಬು ನೀರಿದ್ದವರು ಕಬ್ಬು ಹಚ್ಚಿರ್ತಾರೆ. ಈ ಕಡೆ ನೋಡಿ ಆಡುಗಳು ಬಿಟ್ಕೊಂಡು ಹೋದಾಗ ಇಲ್ಲಿ ಚಿದಾನಂದ ಉದುತ್ ಮಠ ಇದೆ ರೀ. ಇದು ಉದುತ್ ಮಠದ ಮುಂದ್ಗಡೆನೇ ಸ್ವಲ್ಪ ಆಡ ಬಿಟ್ಕೊಂಡು ಯಾವಾಗಲಾದ್ರೂ ಹೋದ್ರೆ ನಾನು ವಿಡಿಯೋ ಶೇರ್ ಮಾಡಿರ್ತೀನಿ. ಅಲ್ಲಿ ಹಸಿರಂತರೂ ಮಳೆ ಆಯ್ತಂದ್ರೆ ಹಸಿರು ಇರ್ತೈತಿ. ಮಳೆ ಆಗ್ಲಿಕ್ರೇ ಏನೂ ಇದು ಇಲ್ಲ ನೋಡಿರಿ. ಎಲ್ಲರಿಗೂ ಬೇಕ್ರಿ, ನೀರಿದ್ರೇ ಕೆಲಸ ರೀ. ನೀರಿಲ್ಲ ಅಂದರೆ ಏನೂ ಕೆಲಸ ಮಾಡೋಕೆ ಇದನ್ನೇ ಇಲ್ಲ ರೀ. ಕಬ್ಬಿನ ಹೊಲ ನೋಡ್ರಿ, ಇದು ಅವ್ರಿಗೆ ನೀರು ಅನುಕೂಲ ಐತ್ರಿ. ಕಬ್ಬು ಹಚ್ಚಾರ, ಚಲೋ ಬೆಳೆ ಬರ್ತಿದ್ರಿ. ಕಡಿಮೆ ನೀರಿದ್ದವ್ರಿಗೆ ತುಂಬ ಕಷ್ಟ ನೋಡ್ರಿ. ಈ ಕಡೆ ಕುರಿಗಳು ಬಿಟ್ಟಾರೆ, ಅಲ್ಲಿ ಕುರಿಗಳು ಮೇಸಾಕತ್ತಿದ್ರೆ ನಮ್ಮ ಆಡುಗಳು ಈ ಕಡೆ ಸೈಡ್ ಬಿಟ್ಕೊಂಡು ನಾನು ನಿಂತಿದ್ದೆ ನೋಡ್ರಿ. ಈ ಹೈನುಗಾರಿಕೆ ಮಾಡೋದು, ಈ ಕುರಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದನೂ ತುಂಬಾ ಲಾಭ ಇದೆ. ಆದರೆ ಮನೆಯವರ ಸಪೋರ್ಟ್ ಬೇಕು ಎಲ್ಲದಕ್ಕೂ. ಹಾಗೆ ನಾವು ಎಲ್ಲಿಯಾದರೂ ಹೊರಗಡೆ ಹೋದ್ರೆ ಮನೆ ಕಡೆ ನೋಡ್ಕೊಳ್ಳೋರು ಇರಬೇಕು ಸ್ನೇಹಿತರೆ. ನಾನು ನಿನ್ನೆ ಒಂದಿನ ಹೋಗಿದ್ಕೆ ನನ್ನ ಮಗನಿಗೆ ಬೇಸರ ಆದಂಗೆ ಆಗಿಬಿಟ್ಟೈತ್ರಿ. ಬೆಳಿಗ್ಗೆನೇ ಬರೋಣ ಇವು ಆಡುಗಳು ಮರಿ ಎಲ್ಲ ಮಾರ್ಕೊಂಡು ಹೋಗಮ್ಮ, ನೀನು ಎಲ್ಲಾದರೂ ಹೊರಗೆ ಹೋಗ್ಬೇಕಾದ್ರೆ ನನಗಂತೂ ಇದನ್ನು ಹಿಡಿದು ಆಗಂಗಿಲ್ಲ. ಮಂದಿ ಕಡೆ ಬೈಸ್ಕೊಳ್ಳೋದಾಗ್ತೈತಿ. ಹೊರಗಡೆ ಎಲ್ಲಾದರೂ ಹೋದು ಅಂದ್ರೆ ಬೈತಾರತ್ರಿ ಜನ. ಅದಕ್ಕೆ ಅವ್ರಿಗೆ ಇದನ್ನು ಮಾಡಿದ್ದು ರೂಢಾನ ಇಲ್ಲ ರೀ. ಸಾಲಿಗೆ ಹೋಗೋದು ಮನೆಗೆ ಬರೋದು ಇದೇ ಮಾಡ್ಯಾರಲ್ಲ. ಇದನ್ನು ಮಾಡ್ಕೋತ ಬಂದವ್ರಿಗೆ ಇದು ರೂಢ ಬೀಳ್ತಿತ್ತು. ನನ್ನ ಮಕ್ಕಳಿಗೆ ನಾನು ಯಾವಾಗೂ ಈ ಕೆಲಸ ಕಲಿಸಿಲ್ಲ ನೋಡಿ ಸ್ನೇಹಿತರೆ. ಯಾವಾಗೂ ನನಗೆ ಎಷ್ಟೇ ಕಷ್ಟ ಬಂದರೂ ಮೀರಿ ನಾನೇ ಮಾಡ್ಕೋತ ಹೋಗೀನಿ ರೀ. ಅದಕ್ಕೆ 1 ದಿನ 2 ದಿನ ಎಲ್ಲಾದರೂ ಹೋದ್ರೆ ತುಂಬಾ ಅವ್ರಿಗೆ ಬೇಸರ ಮಾಡ್ಕೊಂಡು ಹಂಗೆ ಮಾಡ್ತಾರೆ. ಅದಕ್ಕೆ ಮೊನ್ನೆ ಒಂದು ಮಾರ್ಕೊಂಡು ಬಂದಿದ್ವಿ ರೀ. 4 ಒಂದು ದೊಡ್ಡದು
ಮಾರ್ಕೊಂಡು ಬಂದೀವ್ರಿ. ಇದು ಮತ್ತು ಇದ್ರ ಮರಿಗಳು ರೀ. ಇದು ಒಂದು ಆಡು ಐತಿ. ಆಡಿನಿಂದನೇ ನನಗೆ 6 ಮರಿಗಳು ಆಗ್ಯಾವ. ಮತ್ತು ಈಗ ಕಟ್ಟಿಸ್ಕೊಂಡು ಬಂದೀವ್ರಿ. ಏನು ಕರೆ ಮಾಡ್ತೈತೆ ಸುಳ್ಳು ಮಾಡ್ತೈತೆ ಗೊತ್ತಿಲ್ಲ, ಬಟ್ ಆದರೆ ಇವೆರಡೂ ಇನ್ನೊಂದು 2 ತಿಂಗಳ ಹಿಡಿದು ಮಾರಿಬಿಡ್ತೀನಿ ರೀ. ನಮ್ಗೆ ಎಷ್ಟು ಸಾಕೋದು ಇದು ಅರ್ಹತೆ ಇರ್ತೈತೆ ಅಷ್ಟನ್ನು ನಾವು ಸಾಕಬೇಕು. ಜಾಸ್ತಿ ಮಾಡ್ಕೊಂಡು ಅಂದರೆ ಒಂದೇ ಕೆಲಸ ನಾನು ನಂಬ್ಕೊಂಡು ಇರೋಂಗಿಲ್ಲ ಅಲ್ಲೇ. ಇದೊಂದೇ ಮಾಡಿದ್ರೆ ಇನ್ನೂ ಜಾಸ್ತಿ ಮಾಡ್ಬೋದು. ನಾನು ಬಟ್ಟೆ ಸ್ಟಿಚ್ ಮಾಡೋದು, ಈ ಕಡೆ ಅಂಗಡಿ ಮನೆ, ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಮಕ್ಕಳಿಗೆ ಹೆಲ್ತ್ ಪ್ರಾಬ್ಲಮ್ ಆದ್ರೆ ಮತ್ತು ಯಾರ ಕಡೆ ಆದರೂ ಹೋಗ್ಬೇಕಾದ್ರೆ ನಾನೇ ಹೋಗೋದಾಗ್ತೈತೆ ನೋಡಿ ಸ್ನೇಹಿತರೆ. ಚಪಾತಿ ಮಾಡ್ತಾ ಇದ್ದೀನಿ ನೋಡ್ರಿ. ಒಂದು 2 ಬ್ಲೌಸ್ ಮುಗಿಸಿ ಬಂದೆ. 2ನೇದು ಇನ್ನೊಂದು ಸ್ವಲ್ಪ ಅರ್ಧ ಉಳಿತ್ರಿ. ಮತ್ತು ಸಂಜೆ ಆಡ ಮೇಯಿಸ್ಕೊಂಬಂದ ಹೋಗಿ ಅದು ಕೂಡ ಮಾಡಿನು. ಆಡ ಮೇಯಿಸ್ಕೊಂಡು ಬಂದು ಮನೆಗೆ ಬಂದು ಬದ್ನಿಕಾಯಿ ಪಲ್ಯ ಮಾಡ್ತೇವೆ. 8-11 ನಿಮಿಷಕ್ಕೆ ಬಂದಿರಿ ಮನೆಗೆ. 8-11 ನಿಮಿಷಕ್ಕೆ ಬಂದ ಚಪಾತಿ ಹಿಟ್ಟು ನಾದ್ಕೊಂಡು ಬದ್ನಿಕಾಯಿ ಹೊಡ್ಕೊಂಡು ಈ ಕಡೆ ಎಲ್ಲ ಕಾಯಿ ಪಲ್ಯ ಕಟ್ ಮಾಡಿರಿ. ಪಲ್ಯ ಮಾಡಿಟ್ಟು ಚಪಾತಿ ಮಾಡಾಕತ್ತೀನಿ. ಪಲ್ಯ ಮಾಡಿಟ್ರೆ ಊಟ ಮಾಡೋರು ಮಾಡ್ತಾರೆ. ಟೈಮ್ 9:30 ಆಗಕ್ಕೆ ಬಂದೈತ್ರಿ. ಈಗ ಟೈಮ್ 9:25. 9:20 ಹಿಂಗೆ ಇತ್ತು. ಮತ್ತೆ ಏನು ಮಾಡೋದು, ಒಬ್ಬಟ್ಟಿಗೆ ಯಾರು ಮಾಡೋದು, ಮನೆಗೆ ಯಾರು ಮಾಡೋರಿದ್ರೆ ಅದು ಒಂದೇ. ನೀನೆ ಬಿಜಾಪುರದಾಗ ವಸ್ತಿ ಮಾಡಿರಿ. ಮುಂಜಾನೆ 8:30 ಬಸ್ಸಿಗೆ ಬಂದು 8 ಬಸ್ಸಿಗೆ ಬಂದು ಮನೆಗೆ ಬಂದು ಜಳಕ ಮಾಡಿ ಮತ್ತು ಚಹಾ ಮಾಡಿಕೊಟ್ಟೇರಿ. ನಾಷ್ಟ ಮಾಡಿದೆ ಅವ್ರಿಗೆ. ಅವಲಕ್ಕಿ ಮುಂಜಾನೆ ಅವಲಕ್ಕಿ ಮಾಡಿದ್ದೇವೆ. ಅವಲಕ್ಕಿ ಮ್ಯಾಗ ಮುಂಜಾನೆ ಅವಲಕ್ಕಿ ಮ್ಯಾಗ ಮಾಡಿ ಮತ್ತು ಅನ್ನ ಮಾಡಿಟ್ಟಿದ್ದೆ. ಬಾಂಡೆ ತೊಳೆದೆ. ಬಾಂಡೆ ಇದ್ದು ನೀನು ಹಿಂಗೆ ಮುಂಜಾನೆ ತೊಳೆದಿಟ್ಟು ಹೋಗಿದ್ದೆ. ಕರೆ ನೀನು ಚಂತನ ಊಟ ಮಾಡಿದ್ದು. ಮುಂಜಾನೆ ನಾಷ್ಟದು ಚಾದು ಎಲ್ಲ ಕುಡಿಸಿ ವಾಯ ಮಾಡಿ ಒಂದ್ಬಿಟ್ಟು ಬಾಂಡೆ ತೊಳೆದು ಹೋಗಿದ್ದೆ. ಒಗ್ಯಾನ ಓದ್ಬಿಟ್ಟು ರೀ. ಒಗ್ಯಾನ ನೀರನ್ನ ಬಂದಿತ್ತಿಲ್ಲ ರೀ, ಅದಕ್ಕೆ ಒಗ್ಯಾನ ಓದೆ. ಮಧ್ಯಾಹ್ನ ಮ್ಯಾಗ ಬರ್ತಾನಂತೆ ನೋಡಿದ್ರೆ ಬರೋಂಗಿಲ್ಲ ನೀರು. ಹಿಂಗೆ ಮಾಡ್ತೀವಿ ನೋಡ್ರಿ ನಾವು ಚಪಾತಿ. ಚಲೋ ಗೋಧಿ, ಜವಾರಿ ಗೋಧಿ ಚಪಾತಿ ರೀ. ಚಲೋ ರೀ ಆರೋಗ್ಯ. ಪಾಕೆಟರು ಹಿಟ್ಟು ತೊಗೊಂಬರ್ತಿದ್ದೀವಿ ರೀ. ಒಂದು ಪ್ಯಾಕೆಟ್ಗೆ 220 ರೂಪಾಯಿ ಐತ್ರಿ. ಒಂದು ಗೋಧಿ ಕಟ್ಟ ತೊಗೊಂಡ್ರೆ 2200 ರೂಪಾಯಿ ಐತಿ. ಎಷ್ಟು ಕಟ್ಟ ಬರ್ತಾವೆ ನೋಡ್ರಿ. ಒಂದು ಸಲ ಬೀಸ್ರ ಒಂದು 2 ಸಲಿಗೆ ಬೀಸ್ಕೊಂಬಂದ್ರೆ ಬೇಸ್ ನಮ್ಗೆ 2 ತಿಂಗಳು ಸನಿಪೆ ಬರ್ತೈತಿ ಹಿಟ್ಟು. ಪ್ಯಾಕೆಟ್ ಹಿಟ್ಟು ಆಯ್ತು ಒಂದು 5-6 ಸಲ ಮಾಡ್ಬೇಕು ಖಾಲಿ. ಭಾಳಷ್ಟು ರಾಪ್ ಮಂದಿ ಇದ್ರಂದ್ರೆ ಆಯ್ತು 2 ಸಲ ಪ್ಯಾಕೆಟ್ ನಾದ್ಕೊಂಡು ಹಿಟ್ಟು ಖಾಲಿ ಆಗಿಬಿಡ್ತೈತೆ. 5 kg ಇರ್ತೈತಿ. ಎಷ್ಟು ಪಾ ಆಗ್ತೈತಿ. ಪಾಠ ಮಾಡಿ ತಿನ್ನೋದು ಉಪಯೋಗ ಆಗಂಗಿಲ್ಲ. ಇನ್ನು ಬೀಸ್ಕೊಂಬಂದಿದ್ದು ಹಿಟ್ಟು ಅಂದಾಜಿಂದ ಹಿಟ್ಟು ಮಾಡ್ಕೊಂಡು ಮಾಡೋದಾಕೈತ್ರಿ. ಅದನ್ನು ಕಾಟ ಮಾಡಿ ತೂಗಿ ಎಳ್ದು ತಿನ್ನೋದಾಕೈತಿ. ಇಷ್ಟು ದಿನ ಬಟ್ಟೆ ಹೊಲಿದು ಬಿಟ್ಟಿದೆ ರೀ. ಇವತ್ತು ಒಟ್ಟು ಆಗಲಾಗಿತ್ತು. ಕಾಡಿ ಶಾರ್ಟ್ ವಿಡಿಯೋ ಮಾಡೋದು, ಒಂದು 2 ಶಾರ್ಟ್ ವಿಡಿಯೋ ಮಾಡಿದೆ ರೀ. ಅಪ್ಪನ ವಿಡಿಯೋ ಅಪ್ಲೋಡ್ ಮಾಡೋದು, 2 ವಿಡಿಯೋ ಮಾಡಿದೆ. ಒಂದು ಭಾಳ ಕಮೆಂಟ್ ಬರಾಕತ್ತಿದ್ರು, ನೀವು ಯಾವ್ದು ಅಂತ ಕೇಳಕತ್ತಿದ್ರಿ. ಅದ್ರೊಳಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ಬೇಕಂತಂದು ಹಾಕಿ ಏನು ವ್ಯೂಸ್ ಇಲ್ಲ, ಏನೂ ಇಲ್ಲ. ಎಷ್ಟು ಟೈಮ್ ಕೊಟ್ಟು ಮಾಡ್ತೀವಿ ವಿಡಿಯೋ. ಎಲ್ಲಿಗೆ ಹೋಗಿ ಮುಡ್ತೈತಿ. ಮಾಡೋದಂತೂ ಮಾಡಕತ್ತಿದ್ರೆ ಬಿಡಬಾರ್ದು. ಇಷ್ಟು ದಿನ ಮಾಡಿಲ್ಲ ಅಂಥೇಳಿ ಬಿಟ್ಟು ಕೆಲಸ ಮಾಡಿದ್ರೆ ಕೆಲಸ ಹಾಕವ್ರೆ. ಚಪಾತಿ ಇದ್ದಾವೆ. ಊಟ ಮಾಡಕ್ಕೆ ಹೋದ್ರಾಕತ್ತೀನಿ. ಅವ್ರಿಗೆ ಯಾಕೋ ಬರೋಲ್ಲಾಗ್ಯಾರ ಚಪಾತಿ. ಆಗೋ ಮಟನ ಕೂತಾರೆ ಅವ್ರು. ಬೆಳ್ಳುಂಗಿ ಹೊಸ ಬೆಳ್ಳುಂಗಿ ತಂದಿದ್ರಿ. ಈಗ ರೂಢ ಬಿದ್ದಂಗೆ ಆಗ್ಬೇಕು. ಚಿಕಡೆ ಕಿವಿ ಹೋಗೈತೆ ಕರೆ. ಹೊಸ ಬೆಳ್ಳುಂಗಿ ತಂದಿಟ್ರಿ. ಬಲ್ಲ ಬೇಡಣ
ಅದು ರೂಢ ಇದು ಆಗವಲ್ತ್ರಿ, ಅದನ್ನ ಒಗಿಬೇಕು ಅಂತ ಹೇಳಿ ಹಾಗೆ ಅದನ್ನೆಲ್ಲ ಮಾಡಾಕತ್ತೀವ್ರಿ. ಆಗ್ತಾವ ದಪ್ಪ ದಪ್ಪ ಮಾಡಿಬಿಡ್ತೀನಿ. ಬ್ಯಾಸರು ಬರಾತಿತ್ತು ನನಗೂ, ಸೊಂಟ ನೋವು ಬಂದಾಗ ಮುಂಜಾನೆ ಬೈಪಾಸ್ದಿಂದ ಏಕ ನಡ್ಕೋತ ಬಂದೆ ರೀ. ಅವ್ರ ಮನೆಯಿಂದ ಮದೀನಾ ನಗರದಿಂದ ಏಕ ಬೈಪಾಸ್ ತನಕ ನಡ್ಕೋತ ಬಂದು ಬಸ್ಸಿಗೆ ಹತ್ತಿದ್ದಾರೆ. ಅಲ್ಲಿ ಬೇಸ್ ಒಂದು ಅರ್ಧ ತಾಸಿನ ದಾರಿ ಐತ್ರಿ, ಏಕ ಅರ್ಧ ತಾಸು ಮ್ಯಾಗ ಐತ್ರಿ ನಡ್ಯಾಕತ್ರ. ನನ್ಗೆ ರೊಟ್ಟಿನ ಅವಸರಿ, ಚಪಾತಿ ಕಿತ್ತಲು ಚಪಾತಿ ಹಿಟ್ಟು ನಾದಬೇಕು, ಒಂದ್ಸಲ ತೀರ್ಬೇಕು, ಬೇಸೋದು ಲೇಟಾಗಿ. ರೊಟ್ಟಿ ಆದ್ರೆ ದಬ 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 ಮಾಡಿ ತೆಗಿಯಕ್ಕೆ ಕೊಡ್ತೈತಿ. ಮಧ್ಯಾಹ್ನದಾಗ ಊಟ ಇಲ್ಲ ಏನಿಲ್ಲ, ನಾಷ್ಟ ಮ್ಯಾಗ ಮುಂಜಾನೆ ಅವಲಕ್ಕಿ ಮ್ಯಾಗ ಬಿಟ್ಟಿದ್ದಾರೆ ಅಷ್ಟ. ಹೆಣ್ಮಕ್ಳು ಇರ್ಬೇಕ್ರಿ ಮನ್ಯಾಗ. ಹಿಂಗೆ ಬ್ಯಾಸ್ರು ಬಂದಾಗ ಮಾಡ್ತಿರ್ತಾರೆ. ಇರು 2 ಮಕ್ಳು, ಗಂಡು ಮಕ್ಳು ಅದಾವ. ಒಂದು ಮಗ ಶಾಲ್ಯಾಗ ಐತಿ, ಒಂದು ಮಗ ಇಲ್ಲೈತಿ. ಯಾವಾಗ ಕಸ ನೀರು ತುಂಬಿದ್ ಒಟ್ಟು ಮಾಡ್ತಾರೆ. ಊಟ ಮಾಡಿ ತಾಟ ಎತ್ತಿಡಂಗಿಲ್ಲ, ಊಟ ಮಾಡಿ ತಾಟ ಎತ್ತಿಡಂಗಿಲ್ಲ, ಎಲ್ಲ ಗುಂಪಿ ಮಾಡಿಟ್ಟಿರ್ತಾರೆ. ಮುಂಜಾನೆ ಬೈದೇರಿ ಬಂದು ನಾನೇನು ಜೀತಕ್ಕೆ ಇಟ್ಕೊಂಡ್ರೆ ಅಂದ್ರೆ ನನಗೂ ಬ್ಯಾಸ್ರಾಗ ಎಲ್ಲಿದಿಂದ ನಡ್ಕೋತ ಬಂದು ಬಾಂಡೆ ಬರೀ ನಾನು ಬಾಂಡೆ ನೋಡೋಣ ರೀ. ನಾನೇನು ಜೀತ ಇಟ್ಕೊಂಡ್ರೆ ಗೋಳೆ ಮಾಡ್ರೆ ಬುಟ್ಟಂಗೆ ಬಾಂಡೆ ಖಾಲಿ ಮಾಡಿ ಬುಟ್ಟಾಗ ಇಡ್ಬೇಕಿಲ್ಲ ಇರ್ತೇವೆ ನಾವು. ಎಟ್ಟತ್ತು ಮಾಡ್ತೈತ್ರಿ ಮನುಷ್ಯ. ಆ ಕಡೆದ ಬ್ಯಾಸತ್ ಬಂದು ಇಲ್ಲಿ ಮನ್ಯಾಗ ದಗದ ನೋಡೋಣ. ಯಾಕಾದ್ರೂ ಊರಿಗೆ ಹೋದಂಗೆ ಅನ್ಸುತ್ತೈತ್ರಿ. ಹೋಗಬಾರ್ದು, ಸುಮ್ಮನೆ ಇರ್ಬೇಕು, ಎಲ್ಲಿ ಹೋಗಬಾರ್ದು ಬರಬಾರ್ದು. ಹೆಣ್ಮಕ್ಳಿಗೆ ಎಲ್ಲೇ ಹೋದ್ರೆ ಇಲ್ಲಿ ಹಿಂದಿನ ದಗದ ನೆನಪಾಕಿರ್ತಾರಲ್ಲಿ, ತಿಳ್ಕೊಂಡು ಮೈಗೆ ಹತ್ತಿರ್ದಂಗೆ. ತಿನ್ನಕ್ಕೆ ಮಾಡತ್ತೀವಿ ದೀಪ್ ಗ್ಯಾಸಿನ ಮ್ಯಾಗ. ಒಲಿ ಮ್ಯಾಗ ಆದ್ರೆ ಚಂದ ನಮ್ಗೆ ಚಪಾತಿನೂ ಅಷ್ಟು ಚಂದ ಆಗ್ತಾವ. ಒಲಿ ಮ್ಯಾಗ ಒಂದು ಸ್ಲೋ ಇರ್ತೈತಿ. ಇದು ಗ್ಯಾಸ್ ಮ್ಯಾಗ ಸ್ಪೀಡ್ ಆಗ್ತೈತಿ. ಒಂಥರ ಕಟಿ ಆದಾಗ ಒತ್ತಾಟಿ ಓ ಯಾರು ಅನ್ನದ ಕುಕ್ಕರ್ ಒಂದು ಚಮಚ ಹಾಕೊಂಡು ತಿನ್ನಂತ ಮಾಡೋಣ. ಬರೀ ಹಂಗೈತ್ರಿ ಅನ್ನ. ಅದಕ್ಕೆ ಜಾಸ್ತಿ ಅನ್ನನ ಮಾಡೋಣ. ರೊಟ್ಟಿ, ಪಲ್ಯ, ಚಪಾತಿ, ಅನ್ನ ಪಲಾವು ಒಗ್ಗರಣೆ ಹೊಡೆದು ಅನ್ನ ಇಟ್ಟು ಮಾಡ್ರೆ ಅಷ್ಟ ತಿಂತಾರೆ. ಬಿಳಿ ಅನ್ನ ಜಾಸ್ತಿ ತಿನ್ನಂಗಿಲ್ಲ. ಇವತ್ತಿನ ವಿಡಿಯೋ ಯಾವುದೋ ಒಂದು ಕಾರ್ಮಿಕ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿರಿ. ಆದಷ್ಟು ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡಿ. ಯಾಕೋ ಲೈಕ್ ಬಿಡ್ತಾ ಇಲ್ಲ ವಿಡಿಯೋ ಇಷ್ಟ ಆದ್ರೂ ಲೈಕ್ ಹೊಡ್ತಿರ್ತಾರೆ ಅನ್ನೋದು ನನ್ನ ಗ್ಯಾರಂಟಿ. ನೋಡ್ರಿ, ಲೈಕ್ ಬೇಗ ಅಂದ್ರೆ ಮಾಡೋದನ್ನ ಹಂಗೆ ಮಾಡೋದು. ಶಾರ್ಟ್ ವಿಡಿಯೋಕ್ಕೆ ಬಿಡ್ತಾರೆ ಅದು ಲೈಕ್, ಲಾಂಗ್ ವಿಡಿಯೋಕ್ಕೆ ಯಾಕೋ ಲೈಕ್ ಜಾಸ್ತಿ ಬರಂಗಿಲ್ಲ. ಎಲ್ಲರೂ ನಾವು ಯಾವ ವಿಡಿಯೋ ನೋಡ್ತಿರ್ತೀರ, ನಮ್ಮ ವಿಡಿಯೋ ಯಾರು ನೋಡಂಗಿಲ್ಲ. ಯೂಟ್ಯೂಬರ್ ಈಗ ಲೈಕ್ ಹೊಡಿಬೇಕಾಗ್ತೈತೆ. ಬೇರೆದವರು 1 ಲೈಕ್ ಹೊಡೆದ್ವಿ, 2 ಲೈಕ್ ಹೊಡೆದ್ವಿ, ಕಾಮೆಂಟ್ ಹಾಕಿರ್ತೀರ ಅದ್ರೊಳಗೆ. ಯಾರು ಯೂಟ್ಯೂಬರ್ ವಿಡಿಯೋ ನೋಡಕತ್ತಿಲ್ಲ ರೀ. ನಾನು ಎಲ್ಲರೂ ನೋಡ್ತೀನಿ ಟೈಮ್ ಕೊಟ್ಟು. ಒಂದೊಂದ್ಸಲ ಏನೋ ಗ್ಯಾಪ್ ಆಗಿರ್ತಾರೆ, ಒಂದೊಂದ್ಸಲ ವಿಡಿಯೋ ಅಷ್ಟೇ. ಅಡುಗೆ ಮಾಡ್ಕೋತೀರಿ. ಇವಾಗ ಸಾವಿತ್ರಿ ಸಿಸ್ಟರ್ದು ವಿಡಿಯೋ ನೋಡಕತ್ತಿದ್ದೆ ರೀ. ಎಣ್ಣೆಕಾಯಿ ಹಚ್ಚಿದೆ, ಹಾಗೆ ಎಣ್ಣೆಕಾಯಿನ
ಭಾಳ ತನ ಬಿಡ ಚಪಾತೀವಿ ತೇವಿನೂ ಚೇಂಜ್ ಮಾಡಂಗ ಸ್ವಲ್ಪ ನನಗೆ ಸಾಮಾನುಗಳು ಬಾದಾಗೋ ಮಟ್ಟ ಯಾವುದು ತೆಗೆದು ಹೋಗ್ಯಂಗಿಲ್ಲ ಪೂರ ಭಾದ ಆಗ್ಬೇಕು ನಾವು ನನಗೆ ಉಪಯೋಗ ಇಲ್ಲ ಅಂದಾಗ ಅಷ್ಟೇ ತೆಗೆದು ಹೋಗಿದ್ದೇನೆ ರೀ